ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನ ನಾವು ಧ್ಯಾನ ವಿಷಯವೆಂದರೆ ಅದು ನಿಮ್ಮ ವಿಶ್ವಾಸ ಎಲ್ಲಿದೆ. ವೇರ್ ಇಸ್ ಯುವರ್ ಫೇತ್? ಲೂಕ 8:25 ಯೇಸು ಕೇಳಿದ ಪ್ರಶ್ನೆ ಸರಳವಾದದ್ದು, ತುಂಬಾ ಆಳವಾದದ್ದು. ನಿಮ್ಮ ವಿಶ್ವಾಸ ಎಲ್ಲಿದೆ? ಇದು ಬಿರುಗಾಳಿಯ ಬಗ್ಗೆ ಅಲ್ಲ, ಶಿಷ್ಯ ಹೃದಯದ ಸ್ಥಿತಿಯ ಬಗ್ಗೆ ಕೇಳಿದ ಪ್ರಶ್ನೆಯಾಗಿದೆ. ದೋಣಿಯಲ್ಲಿದ್ದ ಶಿಷ್ಯರು ಯೇಸುವಿನ ಜೊತೆಗೆ ಇದ್ದರು, ಯೇಸು ಅವರೊಂದಿಗೆ ಇದ್ದರು. ಭಯವು ಅವರ ವಿಶ್ವಾಸವನ್ನು ಮರೆಮಾಡಿತು. ಬಿರುಗಾಳಿಯ ಶಬ್ದವು ಯೇಸುವಿನ ವಾಗ್ದಾನಕ್ಕಿಂತ ಜೋರಾಗಿತ್ತು. ಅಪಾಯವು ಅವರ ಕಣ್ಣುಗಳನ್ನು ಆವರಿಸಿತು. ಆದರೆ ಯೇಸುವಿನ ಶಕ್ತಿಯನ್ನು ಅವರು ಕ್ಷಣಕಾಲ ಮರೆತರು. ಅನೇಕರ ಜೀವಮಾನದಲ್ಲೂ ಕೂಡ ಇದೇ ಆಗುತ್ತದೆ. ನಾವು ಪ್ರಾರ್ಥನೆ ಮಾಡುತ್ತೇವೆ, ದೇವರ ವಾಕ್ಯವನ್ನು ಕೇಳುತ್ತೇವೆ, ಆದ ಕಷ್ಟಗಳು ಬಂದಾಗ ಮನಸ್ಸು ಅಶಾಂತವಾಗುತ್ತದೆ, ನಮ್ಮ ಸಮಸ್ಯೆ ದೊಡ್ಡದಾಗಿ ಕಾಣುತ್ತದೆ, ದೇವರು ದೂರದಂತೆ ಅನಿಸುತ್ತದೆ. ಆದರೆ ಸತ್ಯವೇನೆಂದರೆ ಯೇಸು ಇನ್ನೂ ನಮ್ಮ ದೋಣಿಯಲ್ಲಿ ಇದ್ದಾನೆ. ಯೇಸು ಗಾಯನ ಸಮುದ್ರವನ್ನು ಗದರಿಸಿದನು, ಅವು ಆತನಿಗೆ ವಿಧೇಯವಾದವು. ಇದು ನಮಗೆ ನೆನಪು ಮಾಡುತ್ತದೆ, ನಮ್ಮ ಸಮಸ್ಯೆಗಳು ಯೇಸುವಿಗಿಂತ ದೊಡ್ಡವುಗಳಲ್ಲ. ಆತನ ವಾಕ್ಯವೇ ಸಾಕು. ಶಾಂತಿ ಬರಲು ಒಂದೇ ಮಾತು ಸಾಕು. ನಿಮ್ಮ ವಿಶ್ವಾಸ ಎಲ್ಲಿದೆ ಎಂಬ ಪ್ರಶ್ನೆ ನಮ್ಮನ್ನು ಈಗ ಪರೀಕ್ಷೆ ಮಾಡುವಂತದಾಗಿದೆ. ನಾವು ಭಯದ ಮೇಲೆ ನಂಬಿಕೆ ಇಟ್ಟಿದ್ದೇವೆಯೋ ಅಥವಾ ದೇವರ ಮೇಲೆಯೇ? ಬಿರುಗಾಳಿಯ ಸಮಯದಲ್ಲಿ ಯೇಸುವಿನ ಮೇಲೆ ನಮ್ಮ ಕಣ್ಣುಗಳು ಇಟ್ಟಾಗ ಭಯವು ಕುಗ್ಗುತ್ತದೆ ಮತ್ತು ಶಾಂತಿ ನಮ್ಮ ಹೃದಯದಲ್ಲಿ ನೆಲೆಸುತ್ತದೆ. ಆದುದರಿಂದ ಜೀವದ ಬಿರುಗಾಳಿಗಳಲ್ಲಿ ಯೇಸುವಿನ ಸಾಧ್ಯವನ್ನು ಮರೆಯದೆ ಆತನ ಮೇಲೆ ನಮ್ಮ ಸಂಪೂರ್ಣ ವಿಶ್ವಾಸವನ್ನು ಇಡೋಣ. ಯೇಸು ನಮ್ಮ ಜೊತೆ ಇದ್ದರೆ ಅಂತಿಮ ಫಲ ಸದಾ ಶಾಂತಿಯಾಗಿರುತ್ತದೆ. ದೇವರು ನಿಮ್ಮೆಲ್ಲರನ್ನು ವಿಶ್ವಾಸವನ್ನು ಹೆಚ್ಚಿಸಲಿ. ನಾವು ಲೆಂಟ್ ಸೀಸನ್ ಆಚರಿಸುತ್ತಿರುವಾಗ ಆತನಲ್ಲಿ ನಮ್ಮ ವಿಶ್ವಾಸ ಹೆಚ್ಚಿಸೋಣ. ಹಾಗೆ ಮಾಡೋದಾದ್ರೆ ದೇವರು ನಮ್ಮ ಸಂಗಡ ಇದ್ದು ಆತನು ನಮ್ಮ ನಡೆಸಲಿಕ್ಕೆ ಸಾಧ್ಯ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್.